ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಸಹಾಯಕ ಕುಲಸಚಿವ ಶಹಜಾನ್ ಸಾಬ್ ಮುದಕವಿ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗೆ ಜಾತಿ ನಿಂದನೆಯನ್ನ ಮಾಡಿ ಧಮಕಿ ಹಾಕುವ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಶಿಷ್ಯ ವೇತನ ಅಡ್ಡಿಪಡಿಸುತ್ತಿರುವುದನ್ನ ಖಂಡಿಸಿ ಜೀವಿಕಾ ಜೀತ ವಿಮುಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದಿಂದ ತಾಲೂಕು ದಂಡಾಧಿಕಾರಿಗಳ ಮೂಲಕ ಪೊಲೀಸ್ ಇಲಾಖೆಯು ದೂರು ದಾಖಲಿಸಿಕೊಂಡು ಬಂಧಿಸುವಂತೆ ಪತ್ರವನ್ನ ಬರೆದು ಆಗ್ರಹಿಸಿದ್ದಾರೆ. ಈ ವೇಳೆ ವಿದ್ಯಾರ್ಥಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಲಾಗಿದ್ದು, ಅಧಿಕಾರಿಯು ದುರುಪಯೋಗ ಪಡಿಸಿಕೊಂಡು ಮಾನಸಿಕ ಒತ್ತಡ ಉಂಟು ಮಾಡುವ ರೀತಿಯಲ್ಲಿ ವರ್ತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಘಟನೆಯಿಂದ ವಿಶ್ವವಿದ್ಯಾಲಯದ ಸಂಶೋಧನಾ ವಿದ್ಯಾರ್ಥಿಗಳಲ್ಲಿ ಆತಂಕದ ವಾತಾವರಣವು ನಿರ್ಮಾಣವಾಗಿದ್ದು, ಶಿಷ್ಯ ವೇತನದಂತಹ ವಿಷಯಗಳಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳನ್ನ ಬೆದರಿಸುವುದು ಹಾಗೂ ನಿಂದಿಸುವುದು ಖಂಡನೀಯ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ 5 ದಿನಗಳಲ್ಲಿ ಸಹಾಯಕ ಕುಲಸಚಿವ ಶಹಜಾನ್ ಸಾಬ್ ಮುದಕವಿಯನ್ನ ಸುಮೋಟೋ ಕೇಸ್ ದಾಖಲಿಸಿಕೊಂಡು ಬಂಧಿಸಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನೇ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ದೌರ್ಜನ್ಯ ತಡೆ ಸಮಿತಿ ನಾಮನಿರ್ದೇಶಿತ ಸದಸ್ಯರಾದ ಅಶೋಕ್ ಕಾಳಿ, ಜೀವಿಕಾ ಜೀತ ವಿಮುಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದ ವಲಯದ ಅಧ್ಯಕ್ಷ ಸುರೇಶ್ ಹರಿಜನ್, ಕಾರ್ಯದರ್ಶಿ ಸುರೇಶ್ ಬಡಪ್ಪನವರ್, ಶಿವಶರಣ ಮಾದರ ಚೆನ್ನಯ್ಯ, ಸೇವಾ ಸಮಿತಿ ತಾಲೂಕು ಅಧ್ಯಕ್ಷ ಸಂತೋಷ್ ದೊಡ್ಮನಿ, ಅಬ್ದುಲ್ ಸತ್ತರ್ ತಿಳವಳ್ಳಿ ಇತರರು ಭಾಗವಹಿಸಿದ್ದರು. ಸುರೇಶ್ ಎಲಿಕಾಡ್, 9 ಲೈವ್ ನ್ಯೂಸ್, ಶಿಗ್ಗಾಂವಿ.